ಓಂ ಶಾಂತಿ. ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. ಇವತ್ತು ನಾವು ತೋಟದಲ್ಲಿ ನುಗ್ಗೆ ಬೀಜಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಿಡಿಸ್ಕೊತಾ ಇದ್ದೀವಿ. ಸ್ವಲ್ಪ ನಮಗೆ ಲೇಟಾಗಿ ಮಳೆ ಆಗಿದ್ದರಿಂದ ಒಣಗೋದು ತುಂಬ ನಿಧಾನ ಆಯಿತು. ಸೊ ಆದರೂ ಪರವಾಗಿಲ್ಲ, ಸಿಗ್ತಾ ಇದ್ದಾವೆ. ಈಗಾಗಲೇ 2 ಬ್ಯಾಚ್ ಕಲೆಕ್ಟ್ ಮಾಡಿದ್ದೀವಿ. ಇದು ಕೊನೆಯ ಬ್ಯಾಚ್ ನಾವು ಮಾಡ್ತಾ ಇರೋದು. ಸೊ ಇದಾದಮೇಲೆ ನಾನು ಕಟ್ಟಿಂಗ್ಸ್ ಮಾಡಿ ಬಿಟ್ಬಿಡ್ತೀನಿ ನುಗ್ಗೆ ಗಿಡಗಳನ್ನ. ಸೊ ಅದರದ್ದು ಒಂದು ತುಣುಕು ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾವು ತೋಟಗಳಲ್ಲಿ ಆದಷ್ಟು ನುಗ್ಗೆ ಗಿಡಗಳನ್ನ ಅಥವಾ ತೊಗರಿ ಅಥವಾ ಅಗಸೆ ಈ ಥರ ನಾವು ನೈಟ್ರೋಜನ್ ಫಿಕ್ಸೇಷನ್ ಇರೋಂಥ ಗಿಡಗಳನ್ನ ಬೆಳ್ಕೊಂಡ್ರೆ ನಮಗೆ ಉತ್ತಮವಾಗಿ ಗೊಬ್ಬರನೂ ಸಿಗ್ತಾ ಇರುತ್ತೆ. ಅದಲ್ಲದೆ ನಮಗೆ ಸಾರಜನಕನೂ ಭೂಮಿಗೆ ಸಿಗ್ತಾ ಇರುತ್ತೆ. ಅದರಲ್ಲಿ ನಾನು ಹೆಚ್ಚಾಗಿ ನುಗ್ಗೆನೇ ಸೆಲೆಕ್ಟ್ ಮಾಡಿ ಹಾಕ್ಕೊತೀನಿ. ಕಾರಣ ಇಷ್ಟೇ, ನಮಗೆ ನುಗ್ಗೆ ಸೊಪ್ಪು ಸಿಗ್ತಾ ಇರುತ್ತೆ. ಅದಲ್ಲದೆ ನಮಗೆ ಒಳ್ಳೆ ರೇಟ್ ಸಿಕ್ಕಿದಾಗ ನುಗ್ಗೆಕಾಯಿನೂ ಸಹ ಮಾರ್ಕೋಬೋದು ಅನ್ನೋ ಕಾರಣಕ್ಕೆ ಹೆಚ್ಚಾಗಿ ನುಗ್ಗೆನ ಬೆಳ್ಕೊತೀವಿ. ನೀವು ಸಹ ನಿಮ್ಮ ತೋಟದ ಬದುಗಳಲ್ಲಿ ಅಥವಾ ಅಡ್ಡ ಬದುಗಳಲ್ಲಿ ಅಥವಾ ನಿಮಗೆಲ್ಲಾದರೂ ಖಾಲಿ ಜಾಗ ಇದೆ ಅಂದರೆ, ಅಲ್ಲಿ ಬಿಸಿಲು ಬರ್ತಾ ಇದೆ ಅಂದರೆ ಖಂಡಿತ ನುಗ್ಗೆನ ಬೆಳೀರಿ. ಅದು ನಿಮಗೆ ಹೆಚ್ಚಾಗಿ ಆದಾಯ ಮತ್ತು ನಿಮಗೆ ಉಪಯೋಗನೇ ಮಾಡುತ್ತೆ ಅಂತ ಹೇಳ್ತೀನಿ. ಅದಲ್ಲದೆ ನೀವು ಜಾನುವಾರುಗಳಿಗೂ ಸಹ ಅದನ್ನು ಬಳಸ್ಬೋದು. ಮೇವಾಗಿ ನೀವು ಅದನ್ನು ಕುರಿಗಳಿಗೆ, ಹಸುಗಳಿಗೆ ಕೊಡ್ಬೋದು. ಭೂಮಿಗೆ ಒಳ್ಳೆಯ ಉತ್ಕೃಷ್ಟವಾದ ಎಲೆ ಉದುರಿ ಗೊಬ್ಬರ ಆಗುತ್ತೆ. ಅದಲ್ಲದೆ ಕಾಯಿ ಮತ್ತು ಸೊಪ್ಪನ್ನ ಮಾರ್ಕೋಬೋದು. ಅದರಲ್ಲೇ ಸಾರಜನಕನೂ ಸ್ಥಿರೀಕರಿಸ್ತಾ ಇರುತ್ತೆ. ಅದರಲ್ಲಿ ನೀವು ಯಾವುದಾದ್ರೂ ಇನ್ನೊಂದು ಗಿಡ ಹಾಕಿದ್ದೀರಿ, ಸ್ವಲ್ಪ ನೆರಳು ಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ನೆರಳನ್ನು ಸಹ ಡ್ಯಾನ್ಸಿಂಗ್ ಶ್ಯಾಡೋ ಆಗಿ ಕೊಡುತ್ತೆ. ಈ ರೀತಿ ಬಲು ಉಪಯೋಗ ಇರೋವಂಥ ನುಗ್ಗೆ ಸೊಪ್ಪು. ಅದಲ್ಲದೆ ಅದರಲ್ಲಿರೋ ಪೋಷಕಾಂಶಗಳ ಆಗರ 108 ಬಗೆಯ ವಿವಿಧ ರೀತಿಯ ಪೌಡ್ರ್ಗಳನ್ನ ಅಥವಾ ನೀವು ಚಟ್ನಿ ಪೌಡರ್ಸು ಅಥವಾ ಬೇರೆ ಬೇರೆ ಅದನ್ನೆಲ್ಲ ಮಾಡಿ ಉತ್ಪನ್ನಗಳನ್ನ ಮಾಡಿ ಮಾರ್ಬೋದು ಸಹ ನೀವು ಅದನ್ನು. ಸೊ ಈ ರೀತಿ ನೀವು ನುಗ್ಗೆ ಬೆಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈಗ ನೀವು ನೋಡ್ತಾ ಇದ್ದೀರಿ. ಸೊ ನಾವೇನು PKM 1 ವೆರೈಟಿ ನುಗ್ಗೆ ಗಿಡಗಳನ್ನ ಹಾಕ್ಕೊಂಡಿರೋದು. ಸೊ ಕೊನೆಯದು ಇದು ಬ್ಯಾಚ್ನ ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಈ ರೀತಿ ಕಲೆಕ್ಟ್ ಮಾಡಿ ಇದನ್ನು ನಾವು ಗ್ರೇಡಿಂಗು ಮಾಡಿ ಅದರಲ್ಲಿ ಉತ್ತಮವಾದ ಬೀಜಗಳನ್ನ ಮಾತ್ರ ನಾವು ಆರಿಸಿ ಬಿತ್ತನೆಗೆ ರೈತರಿಗೆ ಕೊಡ್ತೀವಿ. ನಿಮಗೂ ಏನಾದರೂ ನುಗ್ಗೆ ಬೆಳಿಬೇಕನ್ನೋ ಆಸಕ್ತಿ ಇದರಲ್ಲಿ ಖಂಡಿತ ನಮ್ಮನ್ನು ಸಂಪರ್ಕಿಸಿ. ನಾವು ಬೀಜನ ಕಳಿಸ್ಕೊಡ್ತೀವಿ. ಒಳ್ಳೆ ಜರ್ಮಿನೇಷನು ಇದೆ. ಅದಲ್ಲದೆ ತುಂಬ ಉಪಯೋಗ. ನುಗ್ಗೆ ಗಿಡಗಳು ಆ್ಯಕ್ಚುಲಿ ಎಲ್ಲರ ತೋಟದಲ್ಲಿ ಖಂಡಿತ ಇರಲೇಬೇಕಾದಂಥ ಒಂದು ಗಿಡ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ ಇವತ್ತು ನಾವೇನು ಕೆಲಸ ಮಾಡ್ತಾಯಿದ್ವಿ ಅಂತ ಹೇಳಿಬಿಟ್ಟು. ನಮಸ್ಕಾರ, ಒಳ್ಳೆಯದಾಗಲಿ.